ಕಾಂಗ್ರೆಸ್ನ ವಿಚಾರಗಳನ್ನು ಗಮನಿಸ್ತಾ ಹೋದಾಗ ಹೈಕಮಾಂಡ್ ಭೇಟಿಗೆ ದಲಿತ ಸಚಿವರುಗಳು ದೆಹಲಿಗೆ ಹೊರಟಿದ್ದಾರೆ ಅನ್ನುವ ಸುದ್ದಿ ನಿನ್ನೆ ರಾಜ್ಯಾದ್ಯಂತ ಸುದ್ದಿಯಲ್ಲಿತ್ತು. ದಲಿತ ನಾಯಕರುಗಳು ದಲಿತ ಸಚಿವರುಗಳೆಲ್ಲ ಒಂದಾಗಿ ಹೈಕಮಾಂಡ್ ಭೇಟಿಗೆ ದೆಹಲಿ ಪರೇಡ್, ದೆಹಲಿ ದಂಡಯಾತ್ರೆಯನ್ನು ನಡೆಸ್ತಾರೆ ಅನ್ನೋ ಮಾತುಗಳನ್ನು ನಾವು ಈ ಹಿಂದೆ ಕೇಳಿಸ್ಕೊಂಡಿದ್ವಿ. ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಕ್ಕೇರಿಯಲ್ಲಿ PWD ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ದೆಹಲಿಗೆ ಹೋಗೋದಾದ್ರೆ ನಿಮ್ಮ ಗಮನಕ್ಕೆ ತಂದೆ ನಾವು ದೆಹಲಿಗೆ ಹೋಗ್ತೀವಿ, ಸದ್ಯಕ್ಕೆ ನಾನು ಹೋಗಲ್ಲ, ದಲಿತ ಸಚಿವರು ಯಾರು ಹೋಗ್ತಿಲ್ಲ, ಯಾರ್ಯಾರು ಹೋಗ್ತಾ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು DK ಶಿವಕುಮಾರ್ ಅಭಿಮಾನಿಗಳು DK ಶಿವಕುಮಾರ್ ಅವರೇ ಮುಂದಿನ CM ಅಂತ ಹೇಳಿದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಏನೂ ತಪ್ಪಿಲ್ಲ, ಅವ್ರು ಹೇಳಲಿ ಬಿಡಿ, ಹೇಳಬಾರ್ದು ಅಂತ ಏನಾದರೂ ಕಾಯ್ದೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ಯಾವುದೇ ಹೇಳಿಕೆ ಕೊಡದಂತೆ ಏನು ಹೇಳಿಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ನಿಮ್ಮ ಮಾತುಗಳಿಂದ ಅಂತ ಹೇಳಿದ್ದಾರೆ ಹೊರತುಪಡಿಸಿದ್ರೆ ನೀವು ಹೇಳಿಕೆನೇ ಕೊಡಬೇಡಿ, ಮಾತೇ ಆಡಬೇಡಿ ಅಂತೆಲ್ಲ ಹೇಳಿಲ್ಲ. ಹೇಳೋದ್ರಲ್ಲಿ ತಪ್ಪು ಏನಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ದೆಹಲಿ ದಂಡಯಾತ್ರೆ ಏನಿಲ್ಲ, ಹೋಗೋದಾದ್ರೆ ನಿಮ್ಗೆಲ್ಲ ಹೇಳೇ ಹೋಗ್ತೀನಿ ಅಂತಲೂ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾರು ಹೊಂಟಿದ್ದಾರೆ, ಯಾರು ಹೇಳ್ರಿ, ನಾ ಏನು ಹೊಂಟಿಲ್ಲ. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾವೆಲ್ಲ ಹೊಂಟಿಲ್ಲ. ಹೋಗೋದಾರೆ ನಿಮ್ಗೆ ಹೇಳ್ತೀವಿ, ಅಡ್ವಾನ್ಸ್ ಆಗಿ ಹೇಳ್ತೀನಿ. ಇಲ್ಲ ಇಲ್ಲ ಇಲ್ಲ, ಯಾರು ಹೊಂಟಿಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಹೋಗ್ಬೋದು, ಅವ್ರು ಏನು ಹೋಗ್ತಾರೆ ಗೊತ್ತಿಲ್ಲ. ಶಿವಕುಮಾರ್ ಆಪ್ತ ಶಾಸಕರೆಲ್ಲರೂ ಕೂಡ ಈ ಮುಂದಿನ CM DK ಶಿವಕುಮಾರ್ ಅಂತ ಹೇಳ್ತಿರುವಂತ, ಅದಕ್ಕೆ ಸ್ವಾಭಾವಿಕ ಹೇಳ್ಬಾರ್ದಕ್ಕೆ DK ಶಿವಕುಮಾರ್ ಅವ್ರ ಅಭಿಮಾನಿಗಳು ಶಾಸಕರು ಹೇಳಬಾರಂತ ಇಲ್ಲಿ ಕಾಯ್ದೆಯಲ್ಲ ಈಗಾಗಲೇ ಹೇಳಿದ್ದಾರೆ, ಹೇಳ್ತಿರ್ತಾರೆ. ಅದೇನು ತಪ್ಪಂತ ಹೇಳಿಕ್ಕಾಗಲ್ಲ. ಪವರ್ ಶೇರಿಂಗ್ ವಿಚಾರವಾಗಿ ಪ್ರಸ್ತಾಪ ಆಗಿರುವಂಥದ್ದು ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗ್ತಾರೆ. ಇಲ್ಲ ಇಲ್ಲ, ಅದು ನಮಗೆ ಗೊತ್ತಿಲ್ಲ, ನೀವು ಹೇಳಿ ನಾವು ಹೇಳಿಲ್ಲ. ಹೈಕಮಾಂಡ್ ಸೂಚನೆ ನೀಡಿದೆ, ಯಾರು ಮಾತಾಡಕ್ಕೆ ಹೋಗಬೇಡಿ ಕುರಿತು ಅಂತ ಹೇಳಿ. ಇಲ್ಲ, ಹಂಗೇನಿಲ್ಲ, ಯಾರು ಹಂಗೇನ ಪಾರ್ಟಿಗೆ ಡ್ಯಾಮೇಜ್ ಆಗಬಾರ್ದಂಗೆ ಹೇಳ್ತಾರೆ ಅಷ್ಟೇ, ಪಾರ್ಟಿಗೆ ಡ್ಯಾಮೇಜ್ ಆಗ